ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ನೌಕರರ ಗುತ್ತಿಗೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಅಕೌಂಟೆಂಟ್, ಲೆಕ್ಕಿಗ, ಕ್ಲರ್ಕ್, ಅಟೆಂಡರ್, ಸಿಪಾಯಿ ಈ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದ್ದು, ಈ ಒಂದು ನೇಮಕಾತಿನ 12/1/2024 ತಾರೀಕು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಸೊ ಹುದ್ದೆ ಹೆಸರು ನೋಡುವುದಾದರೆ ಲೆಕ್ಕಿಗ, ಅಕೌಂಟೆಂಟ್ ಅಥವಾ ಗಣಕಯಂತ್ರ ನಿರ್ವಹಣೆಗಾರ ಮತ್ತು ಕ್ಲರ್ಕ್, ಕಂಪ್ಯೂಟರ್ ಆಪರೇಟರ್, ಅಟೆಂಡರ್ ಅಥವಾ ಸಿಪಾಯಿ. ಸೊ ಈ ಒಂದು ಹುದ್ದೆಗಳಿಗೆ ವೇತನ 25,800ರಿಂದ 51,400ರವರೆಗೆ ಆಗಿರುತ್ತದೆ ಮತ್ತು ಕ್ಲರ್ಕ್ ಹುದ್ದೆಗೆ 23,500ರಿಂದ 47,650ರವರೆಗೆ ಇರುತ್ತದೆ ಮತ್ತು ಅಟೆಂಡರ್ ಅಥವಾ ಸಿಪಾಯಿ ಹುದ್ದೆಗೆ 18,600ರಿಂದ 32,600ರವರೆಗೆ ಇರುತ್ತದೆ. ಮತ್ತು ವಿದ್ಯಾರ್ಹತೆ ನೋಡುವುದಾದರೆ ಕರ್ನಾಟಕ ರಾಜ್ಯ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ಎಲ್ಲ ಸೆಮಿಸ್ಟರ್ಗಳಲ್ಲಿ ಸರಾಸರಿ 60% ಅಂಕಗಳನ್ನು ಪಡೆದಿರಬೇಕು. ಅಂದರೆ ಅಗ್ರಿಗೇಟ್ 60% ಆಗಿರಬೇಕು ಮತ್ತು ವಾಣಿಜ್ಯ ಸಹಕಾರ ಪದವಿ ಪಡೆದಿರಬೇಕು ಹಾಗೂ ಕಂಪ್ಯೂಟರ್ ಆಪರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ ಜೊತೆಗೆ ಟ್ಯಾಲಿ ಕೋರ್ಸ್ ಕೂಡ ಕಡ್ಡಾಯವಾಗಿ ಮುಗಿದಿರಬೇಕು. ಸೊ ಡಿಗ್ರಿಯನ್ನು ಕಾಮರ್ಸಲ್ಲಿ ಮಾಡಿರಬೇಕಂತ ಹೇಳ್ತಿದ್ದಾರೆ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅದು ಗೊತ್ತಿರಬೇಕು ಮತ್ತು ಟ್ಯಾಲಿ ಕೋರ್ಸ್ನು ಮುಗಿಸಿರಬೇಕು ಕಡ್ಡಾಯವಾಗಿ. ಲೆಕ್ಕಿಗೆ ಮತ್ತು ಅಕೌಂಟೆಂಟ್ ಲೆಕ್ಕಿಗ ಅಥವಾ ಅಕೌಂಟೆಂಟ್ ಹುದ್ದೆಗಳಿಗೆ. ಸೊ ಕ್ಲರ್ಕ್ ಹುದ್ದೆಗೆ ನೋಡುವುದಾದರೆ ಕ್ಲರ್ಕ್ ಅಥವಾ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ನೋಡುವುದಾದರೆ ದ್ವಿತೀಯ PUCಯಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಕಂಪ್ಯೂಟರ್ ಆಪರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಜ್ಞಾನ ಹೊಂದಿರಬೇಕು. ಸೊ ಕ್ಲರ್ಕ್ ಹುದ್ದೆಗಳಿಗೆ ಸೆಕೆಂಡ್ PUC 60% ತಗೊಂಡು ಪಾಸ್ ಆಗಿರಬೇಕು, ಅಂದರೆ ಮಿನಿಮಮ್ ಇದು. ಮತ್ತು ಕಂಪ್ಯೂಟರ್ ಆಪರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂದರೆ ಕಂಪ್ಯೂಟರ್ ಬಗ್ಗೆ ಜ್ಞಾನ ಹೊಂದಿರಬೇಕು ಅವರಿಗೆ. ಮತ್ತು ಟೆಂಡರ್ ಅಥವಾ ಸಿಪಾಯಿ ಹುದ್ದೆಗೆ SSLCಯಲ್ಲಿ ಉತ್ತೀರ್ಣರಾಗಿರಬೇಕು. ಕನ್ನಡ ಓದುವ ಮತ್ತು ಬರಹ ಜ್ಞಾನ ಹೊಂದಿರಬೇಕು. ಆಯ್ಕೆ ವಿಧಾನ ಯಾವ ಥರ ಮಾಡ್ಕೊಳ್ತಾರಂತೆ ನೋಡುವುದಾದರೆ ಲೆಕ್ಕಿಗ, ಅಕೌಂಟೆಂಟ್, ಗಣಕಯಂತ್ರ ನಿರ್ವಹಣೆಗಾರ ಹಾಗೂ ಕ್ಲರ್ಕ್ ಅಥವಾ ಕಂಪ್ಯೂಟರ್ ಆಪರೇಟರ್ ಈ ಹುದ್ದೆಗಳಿಗೆ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು 1:20ರ ಅನುಪಾತದಲ್ಲಿ, ಅಂದರೆ ಒಂದು ಪೋಸ್ಟ್ಗೆ 20 ಜನದಂತೆ ಲಿಖಿತ ಪರೀಕ್ಷೆಗೆ ಫಸ್ಟ್ ಕರೀತಾರೆ. ಆಮೇಲೆ ಬಾಹ್ಯ ಮೂಲಗಳು ನಡೆಸುವ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಅದನ್ನು ಆಧರಿಸಿ ಅಭ್ಯರ್ಥಿಗಳನ್ನು 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. ಸೊ ಫಸ್ಟ್ ಬಂದ್ಬಿಟ್ಟು 1:20 ವಿದ್ಯಾರ್ಹತೆ. ಸೊ ನಿಮ್ಮದು ವಿದ್ಯಾರ್ಹತೆ ನೋಡಿರ್ತೀವಲ್ಲ, ಅದರಲ್ಲಿ ಕರೆಕ್ಟಾಗಿ ಎಲ್ಲನೂ ಫಿಲ್ಟರ್ ಮಾಡಿಬಿಟ್ಟು ಅದರಲ್ಲಿ 1:20ಗೆ ಕರೀತಾರೆ, ಅದು ಎಕ್ಸಾಮ್ಗೆ ಕರೀತಾರೆ. ಆಮೇಲೆ ಎಕ್ಸಾಮಲ್ಲಿ ಪಾಸ್ ಆದರೆ ನಿಮ್ಮದು ಎಕ್ಸಾಮಲ್ಲಿ ತಗೊಂಡಿರೋದು ಮತ್ತು ನಿಮ್ಮ ವಿದ್ಯಾರ್ಹತೆ ಎಲ್ಲನೂ ಟ್ಯಾಲಿ ಮಾಡಿಬಿಟ್ಟು 1:5 ಅನುಪಾತದಲ್ಲಿ ಇಂಟರ್ವ್ಯೂ ಕರೀತಾರೆ. ಸೊ ಇಂಟರ್ವ್ಯೂ ಸಂದರ್ಶನಕ್ಕೆ ನಿಗದಿಪಡಿಸಿದ ಅಂಕಗಳು 15, ಸಂದರ್ಶನಕ್ಕೆ 15 ಅಂಕಗಳನ್ನು ಇಟ್ಟಿರ್ತಾರೆ. ಸೊ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ 85% ಲೆಕ್ಕ ಮಾಡಿ ಪ್ರಾಪ್ತವಾಗುವ ಅಂಕಗಳು ಶೇಕಡಾವಾರು ಪ್ರಮಾಣದ ಜೊತೆಗೆ ಸಂದರ್ಶನದಲ್ಲಿ ಗಳಿಸುವ ಅಂಕಗಳನ್ನು ಕೂಡಿಸಿ ಅಂತಿಮ ಅರ್ಹತಾ ಪಟ್ಟಿ ತಯಾರಿಸಿ ನಿಯಮಗಳ ಅನುಸರಿಸಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸೊ ಇವನಿಷ್ಟು ನೀವು ಲಿಖಿತ ಪರೀಕ್ಷೆ ಅಂತ ತಗೊಂಡಿರ್ತಲ್ಲ ಅದು, ಎಕ್ಸಾಮ್ ನಿಮ್ಮದು ವಿದ್ಯಾರ್ಹತೆ ಇರುತ್ತಲ್ಲ ಅದು, ಮತ್ತು ಸಂದರ್ಶನದಲ್ಲಿ ತಗೊಂಡಿರೋದು ಎಲ್ಲವನ್ನು ಟ್ಯಾಲಿ ಮಾಡಿಬಿಟ್ಟು ಫೈನಲಿಸ್ಟ್ ಕರೀತಾರೆ. ಮತ್ತಿಲ್ಲಿ ಲೆಕ್ಕಿಗ ಅಥವಾ ಅಕೌಂಟೆಂಟ್ ಅಥವಾ ಗಣಕಯಂತ್ರ ನಿರ್ವಹಣೆಗಾರ ಹಾಗೂ ಕ್ಲರ್ಕ್, ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ನಡೆಸುವ ಲಿಖಿತ ಪರೀಕ್ಷೆಯು ಈ ಥರ ಇರುತ್ತೆ, ಅಂದರೆ 100 ಮಾರ್ಕ್ಸಿಗಿರುತ್ತೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಇರುತ್ತೆ. ಫಸ್ಟ್ ಎಕ್ಸಾಮ್ ಬಂದುಬಿಟ್ಟು ಕನ್ನಡ ಭಾಷೆಯಲ್ಲಿ ಇರುತ್ತೆ 50 ಮಾರ್ಕ್ಸಿಗೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ 25 ಮಾರ್ಕ್ಸಿಗೆ ಮತ್ತು ಸಾಮಾನ್ಯ ಜ್ಞಾನ 25 ಅಂಕಗಳಿಗೆ. ಸೊ ಟೋಟಲ್ ಬಂದುಬಿಟ್ಟು 100 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಇದು. ಆಮೇಲೆ ಪತ್ರಿಕೆ 2ಅಲ್ಲಿ ಸಹಕಾರ ವಿಷಯಗಳಿಗೆ ಸಂಬಂಧಿಸಿದಂತೆ 50 ಕ್ವಶನ್ಸ್ ಇರುತ್ತೆ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ 25 ಕ್ವಶನ್ಸ್ ಇರುತ್ತೆ ಹಾಗೂ ಸಮಾಜಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ
ವಿಷಯ ವಸ್ತುಗಳಿಗೆ 25 ಅಂಕಗಳನ್ನು ನಿಗದಿಪಡಿಸುತ್ತಾರೆ. ಸೊ ಟೋಟಲ್ ಬಂದ್ಬಿಟ್ಟು 100 ಅಂಕಗಳಿಗೆ ಪತ್ರಿಕೆ 2 ನಡೆಯುತ್ತೆ. ಒಟ್ಟು 200 ಅಂಕಗಳಿಗೆ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಮತ್ತು ಅಟೆಂಡರ್ ಆ್ಯಂಡ್ ಪ್ಯೂನ್ ಹುದ್ದೆಗಳಿಗೆ ನೇರ ನೇಮಕಾತಿ ಸಂದರ್ಶನದ ಮೌಖಿಕ ಮೂಲಕ ನೇಮಕಾತಿ ಮಾಡಿಕೊಳ್ತಾರೆ. ಈ ಎಲ್ಲ ಹುದ್ದೆಗಳಿಗೆ ವಯೋಮಿತಿ ನೋಡುವುದಾದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳಾಗಿರಬೇಕು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ರೀತ್ಯ ಗರಿಷ್ಠ ವಯೋಮಿತಿ ಒಳಪಟ್ಟಿರಬೇಕು. ಸೊ ಇದರಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಸಾಮಾನ್ಯ ವರ್ಗದವರಿಗೆ 35 ವರ್ಷ, ಪ್ರವರ್ಗ 2 ಮತ್ತು 2A 2B 3B ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳವರಿಗೆ ಸೇರಿರೋ ಎಲ್ಲ ವ್ಯಕ್ತಿಗಳಿಗೆ 40 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತದೆ. ಮತ್ತು ಅರ್ಜಿ ಶುಲ್ಕ ನೋಡುವುದಾದರೆ ನೇಮಕಾತಿ ಮಾಹಿತಿಯೊಂದಿಗೆ ಅರ್ಜಿ ಶುಲ್ಕ 200 ರೂಪಾಯಿ ಆಗಿರುತ್ತೆ. ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಇದನ್ನು DD ಮೂಲಕ ಈ ಒಂದು ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವು 31/1/2024 ಸಾಯಂಕಾಲ 5:30 ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕು. ಸ್ನೇಹಿತರೆ, ಇದರ ನೋಟಿಫಿಕೇಶನ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ. ನೀವು ಅಲ್ಲೋಗಿ ನೋಡಬಹುದು.